ಮೊದಲನೇ ದಿನ ಊರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡುವಂಥ ತಿಂಡಿ, ದಿಢೀರಾಗಿ ನೀವು ಮಾಡ್ಕೊಳ್ಬೋದು ಇದನ್ನು. ಈ ದೋಸೆ ಮಾಡಲಿಕ್ಕೆ ಏನೇನು ಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ರವೆ, ಹಾಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ತೆಂಗಿನಕಾಯಿ ತುರಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸಕ್ಕರೆ ಕೂಡ ನಿಮ್ಗೆ ಇಷ್ಟ ಆದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಇಷ್ಟನ್ನು ನೀರು ಹಾಕಿ ಚೆನ್ನಾಗಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರಲಿ. ನೋಡಿ ಈ ಥರ ಚೆನ್ನಾಗಿ ಎರಡೂ ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ದೋಸೆ ತುಂಬಾ ಟೇಸ್ಟಾಗಿ ಬರುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ರೋಸ್ಟ್ ಆಗಲಿಕ್ಕೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನೋಡಿ ದೋಸೆ ರೆಡಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ದಿಢೀರಂತ ಮಾಡ್ಕೋಬೋದು ರವೆ ಒಂದಿದ್ರೆ ಮನೆಯಲ್ಲಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ನಿನ್ನೆ ಸಂಜೆ ಬಂದಿದ್ದು, ವಿಡಿಯೋ ಏನು ಮಾಡಿರಲಿಲ್ಲ ನಾನು. ಈಗ ಪ್ರಾಗ್ಯಂಗೆ 5 ವರ್ಷದ ಇಂಜೆಕ್ಷನ್ ಉಂಟು, ಹಾಗಾಗಿ ಇಂಜೆಕ್ಷನ್ ಹಾಕ್ಲಿಕ್ಕೆ ಹೊರಟಿದ್ದೀವಿ. ನೋಡುವ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಟಿದ್ದೀನಿ. ಪ್ರಾಗ್ಯ ನೋಡಿ ಅಲ್ಲಿ ಹೊರಟು ನಿಂತಿದ್ದಾಳೆ. ಓಕೆ, ಇವಾಗ ಹೋಗಿ ಹಾಸ್ಪಿಟಲಿಗೆ ಹೋಗಿ ಅವಳಿಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬೇಕು. ಅಲ್ಲ, ಇವತ್ತು ಎಷ್ಟು ಖುಷಿಯಾಗಿದ್ಯಾ ನಿಂಗೆ ಇಂಜೆಕ್ಷನ್ ಅಂತ? ಹೆದರಿಕೆ ಆಗ್ತಾ ಉಂಟಾ? ಹೆದರಿಕೆ ಆಗ್ತಾಯಿದ್ಯಾ? ಇವಾಗ ಪ್ರಾಗ್ಯಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಾಯಿತು. ಹಾಗೆ ಅವರು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿದರು, ಜ್ವರ ಬರ್ಬೋದು ಅಂತ ಹೇಳಿ. ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ. ಹಾಂ, ಜ್ವರ ಈಗ ಹೋಗಿ ಊಟ ಕೊಟ್ಟು ಅರ್ಧ ಹಾಕಿ, ರಾತ್ರಿಗೆ ಊಟ ಕೊಟ್ಟು ಅರ್ಧ ಹಾಕಿ, ಮಧ್ಯದಲ್ಲಿ ಏನಾದ್ರೂ ಜ್ವರ ಬಂದ್ರೆ, ಜ್ವರ ಇದ್ರೆ ಹಾಕಿ, ಇಲ್ಲಾಂದ್ರೆ ಹಾಕಬೇಡ. ರಾತ್ರಿಗೆ ಹಾಕಿ ಸಾಕು. ಒಂದ್ ಮಾತ್ರೆ ಉಳಿತಾರೆ. ನಾಳೆಗೆಲ್ಲ ಕೈ ನೋವು ಜ್ವರ ಅಂತ ಹೇಳಿದ್ರೆ ಹಾಕಿ. ಮತ್ತೆ ಅದಕ್ಕೆ ಬಿಸಿಲು ಶಾಖ ಬೇಡ. ಅದು ಗಟ್ಟಿ ಆದ್ರೆ ಮಾತ್ರ ಐಸ್ ಇದ್ರೆ ಕೊಡಿ. ಗಟ್ಟಿ ಮತ್ತೆ ಇನ್ನು ಅವಳಿಗೆ 10 ವರ್ಷ. ಹಾಂ, ಆಯ್ತು. ಇದು ನಮ್ಮ ಊರಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲು. ಚಿಕ್ಕ ಮಗು ಇದ್ದಾಗಿಂದ ಪ್ರಾಗ್ಯಂಗೆ ಎಲ್ಲ ಇಂಜೆಕ್ಷನ್ ನಾನು ಇಲ್ಲೇ ಕೊಟ್ಟಿರೋದು. ನಾನು ಹುಟ್ಟಿದ್ದು ಇದೇ ಹಾಸ್ಪಿಟಲಲ್ಲಿ.
ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಒಂಬತ್ತೊಂದು 97 ಹಾಕಿ ಸಾರು. ಇವತ್ತು ನಮ್ಮದು ತೊಂಡೆಕಾಯಿ ಸಾರು. ತೊಂಡೆಕಾಯಿ ಮತ್ತು ಬಟಾಟೆ ಹಾಕಿ ಇವಾಗ ಸಾರು ಮಾಡಬೇಕು. ಇಷ್ಟು ತೊಂಡೆಕಾಯಿ ಆಗಿದೆ, ಫ್ರೆಶ್ ಆಗಿರೋದು, ನಮ್ಮ ಮನೇಲೆ ಹಾಕಿರೋದು. ಈಗ ಸಂಜೆಗೆ ಒಂದು ಸಾರು ಮಾಡಬೇಕು ಸ್ವಲ್ಪ. ಇವಾಗ ತೊಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. 1-2 ಆಲೂಗಡ್ಡೆ ಹಾಕಿ, ತೊಂಡೆಕಾಯಿ ಹಾಕಿ, ಒಂದು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ. ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದು ತೊಂಡೆಕಾಯಿ ಕೂಡ ಫ್ರೆಶ್ ಆಗಿರೋದ್ರಿಂದ ಟೇಸ್ಟ್ ಆಗುತ್ತೆ ಸಾಂಬಾರು ಕೂಡ. ಲಾಸ್ಟ್ ಟೈಮು ಫೋಟಲ್ಲಿ ತುಂಬ ಗಿಡಗಳೆಲ್ಲ ಹಾಕೋಗಿದ್ದೆಲ್ಲ, ಅದೆಲ್ಲ ಮಣ್ಣೆಲ್ಲ ಒಂದು ಸ್ವಲ್ಪ ಫೋಟಲ್ಲಿ ಗಟ್ಟಿಯಾಗಿತ್ತು. ಹಾಗಾಗಿ ಅದೆಲ್ಲ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಡ್ತಾ ಇದ್ದೆ. ಪ್ರಾಗೆ ವೀಡಿಯೋ ಮಾಡ್ತಾಯಿದ್ಲು, ವೀಡಿಯೋ ಮಾಡಂತ ಹೇಳಿದ್ದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಣ್ಣೆಲ್ಲ ಹಾಕಿ, ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ, ಸ್ವಲ್ಪ ಮಣ್ಣೆಲ್ಲ ಸಡ್ಲ ಮಾಡಿಕೊಡೋಣ ಅಂಥೇಳಿ. ಆಮೇಲೆ ಲಾಸ್ಟ್ ಟೈಮ್ ಬೆಂಡೆ ಕೂಡ ಹಾಕಿದ್ರಲ್ಲ, ಅದು ಬೆಂಡೆಕಾಯಿ ಎಲ್ಲ ಆಗಿ ಗಿಡ ಎಲ್ಲ ಸತ್ತೋಗೋಕ್ಕಾಗಿತ್ತು. ಹಾಗಾಗಿ ಅದು ಗಿಡ ಎಲ್ಲ ತೆಗೆದು ಇವಾಗ ಬೇರೆ